ನೀವು ಬರಬೇಕು ಅಂತ ಅಂದ್ಕೊಂಡ್ರೂ ಬರೋಕ್ಕಾಗಲ್ಲ ಗುರು ಈ ದೇವಸ್ಥಾನಕ್ಕೆ. ಸೊ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇದುವರೆಗೂ 108 ವಾದ್ಯದವ್ರನ್ನ ಕರೆಸಿ ಪೂಜೆ ಮಾಡಿರೋದು ಇನ್ನೂ ನಡೆದಿಲ್ಲ. ಸಮಸ್ಯೆ ಯಾವುದೇ ಇರಲಿ, ಕನಸು ಹಂಗೆ ಫಾಲೋ ಮಾಡಿಕೊಂಡು ಬಂದಾಗ ಇಲ್ಲಿ ಅವ್ರು ಹೇಳಿದ ಥರನೇ ಜಾಗ ಇತ್ತಂತೆ. ಯಾರ್ಯಾರು ನಿಮಗೆ ಈ ವಿಡಿಯೋ ಬರುತ್ತೋ ಅದೆಲ್ಲ ತಾಯಿ ಆಶೀರ್ವಾದ ಅಂತ ಅಂದ್ಕೊಳ್ಳಿ. ಆಗಸ್ಟ್ 4ನೇ ತಾರೀಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ ಬಂದು ಹೋಗ್ರಿ ಇಲ್ಲಿಗೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊತೀನಿ. ಒಂದೊಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿರಿ. ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ. ಸೊ ಮಾಗಡಿ ಹತ್ರ ನೇತ್ರಹಳ್ಳಿ ಅಂತ ಒಂದು ಊರು ಇದೆ. ಆ ಊರಲ್ಲಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗೋದು. ಆ ದೇವಸ್ಥಾನದ ವಿಶೇಷತೆ ತುಂಬ ಇದೆ, ಹೇಳ್ತೀನಿ ಬನ್ನಿರಿ. ಸೊ ಸ್ನೇಹಿತರೆ, ಈ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗಿದ್ದು 2009ರಲ್ಲಿ. ನಾನು ಇಲ್ಲಿಗೆ 2012ರಿಂದ ಬರ್ತಾಯಿದ್ದೀನಿ. ಒಂದು ಸಲ TV9ನಲ್ಲಿ ಈ ದೇವಸ್ಥಾನದ ಬಗ್ಗೆ, ಈ ದೇವಸ್ಥಾನದ ಮಹಿಮೆ ಬಗ್ಗೆ ಒಂದು ವಿಡಿಯೋ ಮಾಡಿದರು. ಅವಾಗಿಂದ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ಅದು ನೋಡ್ಕೊಂಡು ಆ್ಯಕ್ಚುಲಿ ಬಂದಿದ್ದು ನಾನು. ಈ ದೇವಸ್ಥಾನದ್ದು ಒಂದು ವಿಶೇಷತೆ ಹೇಳ್ಬಿಡ್ತೀನಿ ನಿಮಗೆ. ನೀವು ಬರಬೇಕು ಅಂತ ಅಂದ್ಕೊಂಡ್ರೂ ಬರೋಕ್ಕಾಗಲ್ಲ ಗುರು ಈ ದೇವಸ್ಥಾನಕ್ಕೆ. ಅದೊಂದು ಮೈಂಡಲ್ಲಿ ಇಟ್ಕೊಳ್ರಿ. ಚಾಮುಂಡೇಶ್ವರಿ ತಾಯಿನೇ ಕರ್ಸ್ಕೋಬೇಕು ನಿಮ್ಮನ್ನ. ಅವರು ಆಜ್ಞೆ, ಅವ್ರು ಕರ್ಸ್ಕೊಂಡ್ರೇ ಬರೋಕ್ಕಾಗೋದು. ನಿಮಗೆ ನೀವು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ರೆ ಆಗಲ್ಲ. ಸೊ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಗೇನಾದರೂ ಕಷ್ಟ ಇದ್ದರೆ ಅಥವಾ ಏನೇ ಸಮಸ್ಯೆ ಇರಲಿ ಗುರು, ಸಮಸ್ಯೆ ಯಾವುದೇ ಇರಲಿ, ತಾಯಿ ನೆನೆಸ್ಕೊಂಡು ಒಂದು ಸಂಕಲ್ಪ ಥರ ಮಾಡ್ಕೊಳ್ಳಿ. ನನಗೆ ಈ ಕಷ್ಟ ಬಗೆಹರಿದ್ರೆ ನಾನು ಬರ್ತೀನಮ್ಮ ಅಂತ. ಆ ಕಷ್ಟನ ಬಗೆಹರಿಸಿ ಅವರೇ ಕರ್ಸ್ಕೊತಾರೆ ನಿಮ್ಮನ್ನ. ಇವತ್ತು ಆಷಾಢ ಫಸ್ಟ್ ಶುಕ್ರವಾರ ಅಲ್ವಾ, ಪೂಜೆ ಜೋರು ಇರುತ್ತೆ. ನಾನು ಎಲ್ಲ ತೋರಿಸ್ತೀನಿ ಬನ್ನಿರಿ ನಿಮಗೆ. ಆಮೇಲೆ ಈ ದೇವಸ್ಥಾನದ್ದು ಅರ್ಚಕರು ಇದ್ದಾರೆ ಗೊತ್ತಾ, ಅವರ ತಾಯಿ ಇದ್ದಾರೆ. ಅವ್ರ ತಾಯಿ ಕನಸಲ್ಲಿ ಅವಾಗ ಅವರು ಆ್ಯಕ್ಚುಲಿ ಇವರೆಲ್ಲ ಇದ್ದಿದ್ದು ಬಂದ್ಬಿಟ್ಟು ಬೆಂಗಳೂರು ಶಿವನಹಳ್ಳಿ ಹತ್ರ, ಓಕೆನಾ, ಶಿವನಹಳ್ಳಿ ಹತ್ರ ಇದ್ದರು. ಅವ್ರ ತಾಯಿ ಕನಸಲ್ಲಿ ಒಂದು ದೇವ್ರು ಬಂದುಬಿಟ್ಟು, ನೋಡಮ್ಮ ನಾನು ಇಲ್ಲಿ ಇದ್ದೀನಿ, ನನಗಿಲ್ಲೊಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ರಿ ಅಂತ ಅವ್ರ ಕನಸಲ್ಲಿ ಬರ್ತಾ ಆಯ್ತಂತೆ. ಸರಿ ಇನ್ನೇನು ಅಂದ್ಬಿಟ್ಟು ಅವ್ರು ಆ ಕನಸನ್ನ ಹಂಗೆ ಫಾಲೋ ಮಾಡಿಕೊಂಡು ಬಂದಾಗ ಇಲ್ಲಿ ಅವ್ರು ಹೇಳಿದ ಥರನೇ ಜಾಗ ಇತ್ತಂತೆ. ದೇವರು ಕನಸಲ್ಲಿ ಹೇಳ್ದಂಗೆ, ನಾನು ಇಲ್ಲಿ ಇರ್ತೀನಮ್ಮ, ನನಗಿಲ್ಲಿ ದೇವಸ್ಥಾನ ಕಟ್ಟ್ರಿ, ಪೂಜೆ ಮಾಡಿರಿ, ನಾನು ಭಕ್ತರಿಗೆ ಇಲ್ಲಿ ಆಶೀರ್ವಾದ ಮಾಡ್ತೀನಿ ಇಲ್ಲಿ ಇದ್ಕೊಂಡು ಅಂತ. ಸೊ ಅವಾಗ ಬಂದು ಇಲ್ಲಿ ದೇವಸ್ಥಾನ ಕಟ್ಟಿ. ದೇವಸ್ಥಾನ ಮುಂಚೆ ಚಿಕ್ಕದಿತ್ತು, ಸಖತ್ತಾಗಿತ್ತು. ಇವಾಗ ಇನ್ನೂ ಸಖತ್ತಾಗಿದೆ, ಇವಾಗಿನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಆ ಥರ ಒಂದು ಕನಸಲ್ಲಿ ಆಜ್ಞೆ ಕೊಟ್ಟು ಅಲ್ಲಿಂದ ಅವರು ಬಂದು ಇಲ್ಲಿ ದೇವಸ್ಥಾನನ ಕಟ್ಟಿ ದೇವ್ರನ್ನ ಸ್ಥಾಪನೆ ಮಾಡಿ ಅವಾಗಿಂದ ದೇವಸ್ಥಾನ ನೋಡ್ಕೊಂಡ್ಬರ್ತಾರೆ. ತುಂಬ ಜನ ಬರ್ತಾರೆ. ನೀವು ಈ ಆಷಾಢ ಟೈಮಲ್ಲಿ ಎಲ್ಲರೂ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಾ, ಅಲ್ಲಿ ಹೋಗ್ರಿ. ಅನ್ ಕೇಸ್ ಅಲ್ಲಿ ಹೋಗೋಕ್ಕಾಗದೇ ಇರೋರು, ಅಲ್ಲಿ ಜನ ಜಾಸ್ತಿ ಇದೆಯಪ್ಪ ಅಂತ ಅನಿಸಿದವರು, ಆಷಾಢದಲ್ಲೇ ಅಂತಲ್ಲ, ಯಾವಾಗಲಾದರೂ ನೀವು ಮನಸ್ಸಲ್ಲಿ ಏನಾರು ಇದ್ದರೆ ಅಂದ್ಕೊಂಡು ಇಲ್ಲಿ ಬಂದೋಗ್ರಿ. ಆಮೇಲೆ ನೋಡ್ರಿ, ನೀವು ಆಮೇಲೆ ಬಂದ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ನೀವು ಗುರು ನೀನು ಹೇಳ್ದಂಗೆ ಇಲ್ಲಿ ಹೋಗಿದ್ದೆ ಗುರು, ನಂಗೆ ಒಳ್ಳೇದಾಯಿತು ಅಂತ ನೀವೇ ಹೇಳ್ತೀರಾ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಈ ಆಗಸ್ಟ್ 4ನೇ ತಾರೀಕು ಅಂದರೆ ಮಂಗಳವಾರ ಇಲ್ಲಿ 108 ವಾದ್ಯದವ್ರನ್ನ ಕರೆಸ್ತಾ ಇದ್ದಾರೆ, ಪೂಜೆ ಇದೆ. ಸೊ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇದುವರೆಗೂ 108 ವಾದ್ಯದವ್ರನ್ನ ಕರೆಸಿ ಪೂಜೆ ಮಾಡಿರೋದು ಇನ್ನೂ ನಡೆದಿಲ್ಲ. ಸೊ ಇದೇ ಫಸ್ಟ್ ಟೈಮು. ಈ ವಿಡಿಯೋ ನೋಡೋರು ಯಾರ್ಯಾರು ನಿಮಗೆ ಈ ವಿಡಿಯೋ ಬರುತ್ತೋ ಅದೆಲ್ಲ ತಾಯಿ ಆಶೀರ್ವಾದ ಅಂತ ಅಂದ್ಕೊಳ್ಳಿ. ಆಗಸ್ಟ್ 4ನೇ ತಾರೀಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ ಬಂದು ಹೋಗ್ರಿ ಇಲ್ಲಿಗೆ. ಫ್ರೀ ಮಾಡ್ಕೊಂಡು ಬನ್ನಿರಿ. ನಾನು ಹೇಳಿಲ್ವಾ, ನೀವು ಬರ್ತೀನಿ ಅಂತ ಅಂದ್ರೂ ಆಗಲ್ಲ. ಅದು ವಿಡಿಯೋ ನೋಡ್ತಾ ಇರೋರಿಗೆ ಮನೆ ಆಜ್ಞೆ ಕೊಟ್ಟು ಕರ್ಸ್ಕೊತಾರೆ ತಾಯಿ ಚಾಮುಂಡೇಶ್ವರಿನ. ಇಲ್ಲಿರೋ ವಿಗ್ರಹ, ಅಮ್ಮನ ವಿಗ್ರಹ ಮಗು ಥರ ಇದೆ ಗುರು. ಅದನ್ನು ನೋಡೋಕ್ಕಾಗಲ್ಲ, ನಿಮ್ಮ ಕಣ್ಣಲ್ಲಿ ಖುಷಿ ಆಗ್ಬಿಡ್ತೀರ. ನಿಮ್ಗೇನೋ ಮನಸ್ಸಲ್ಲಿ ನೋವಿದ್ರೂ, ದುಃಖ ಇದ್ರೂ, ಏನೇ ಇದ್ರೂ ವಿಗ್ರಹ ನೋಡಿದ ತಕ್ಷಣ ಒಂಥರ ಮನ್ಸಿಗೆ ಖುಷಿ ಆಗ್ಬಿಡುತ್ತೆ ನಿಮಗೆ. ಅದನ್ನು ನಾನು ಪಿಕ್ಚರೈಸ್ ಮಾಡಲ್ಲ, ನೀವು ಡೈರೆಕ್ಟಾಗಿ ಬಂದು ನೋಡ್ರಿ. ಸೊ ನಾನು ಹೇಳಿಲ್ವಾ, ಬೆಂಗಳೂರು ಕಡೆಯಿಂದ ಬಂದರೆ ನಿಮಗೆ ಲೆಫ್ಟು ನೋಡಿರಿ, ನಿಮ್ಮ ರೈಟ್ ಸೈಡ್ಗೆ ಮಾಗಡಿದು ಕೋಟೆ ಕಾಣಿಸುತ್ತೆ. ಹೀಗೆ ನೀವು ಮುಂದೆ ಹೋದರೆ ರೈಟ್ ಸೈಡ್ ಬಸ್ ಸ್ಟ್ಯಾಂಡು. ನೀವು ಈ ಕೋಟೆ ಎಲ್ಲಿ ಕಾಣಿಸುತ್ತೋ ಇಲ್ಲೊಂದು ಲೆಫ್ಟ್ ಇದೆ ನೋಡಿರಿ, ಈ ಲೆಫ್ಟಲ್ಲಿ ಲೆಫ್ಟ್ ತೊಗೊಬೇಕು. ಇದು ನೇತನಹಳ್ಳಿ ಅಂತ ಊರ ಹೆಸರು. ಸೊ ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಆಗಸ್ಟ್ 4ನೇ ತಾರೀಕು ಅಮ್ಮಂದು ಜನ್ಮೋತ್ಸವ ಇದೆ. ಆ ಜನ್ಮೋತ್ಸವ ದಿನವೇ 108 ವಾದ್ಯದವರು ಬರೋದು ಇಲ್ಲಿ.
ಪೂಜೆಗೆ ವಾದ್ಯ ನುಡಿಸ್ತಾರೆ ಬಂದು. ಸೊ ಆ 108 ವಾದ್ಯ ಇಡೀ ಕರ್ನಾಟಕದಲ್ಲೇ ಯಾರೂ ಕರೆಸಿಲ್ಲ. ಫಸ್ಟ್ ಟೈಮ್ ನಡೀತಾ ಇರೋದೇ ಇಲ್ಲಿ. ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಇನ್ನೊಂದೇನೆಂದರೆ ಈ ದೇವಸ್ಥಾನದ ಮುಂದೆಗಡೆ ಒಂದು ಮನೆ ಇದೆ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಒಂದು ಮನೆ ಇದೆ, ಒಂದು ಬೆಟ್ಟ ಇದೆ. ಆ ಮನೇಲಿ ಒಂದು ತಾತ ಇದ್ರಂತೆ, ಅವ್ರು ಇವಾಗಿಲ್ಲ. ಅವರು ಯಾವಾಗಲೂ ಅವ್ರ ಮನೆಯವ್ರಿಗೆ ಹೇಳೋರಂತೆ, ಇಲ್ಲೊಂದು ದೇವಸ್ಥಾನ ಬರುತ್ತೆ ನೋಡಿ, ದೇವಸ್ಥಾನ ಬರುತ್ತೆ ನೋಡಿ ಅಂತ. ಎಷ್ಟೋ ದಿನ ಆದಮೇಲೆ ಅಲ್ಲಿ ದೇವಸ್ಥಾನ ಬಂದಮೇಲೆ ಆ ಮನೆಯವರೆಲ್ಲ ಅಂದ್ಕೊಂಡ್ರು, ಅಯ್ಯೋ ನಮ್ಮ ತಾತ ಹೇಳ್ತಾಯಿದ್ರು ಇಲ್ಲಿ ಯಾವಾಗಲೂ ದೇವಸ್ಥಾನ ಬರುತ್ತೆ ಅಂತ. ನಿಮಗೆ ಫಸ್ಟೇ ಒಂದು ರೈಟ್ ಸೈಡ್ಗೆ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ. ಅದಾದಮೇಲೆ ಮುಂದಕ್ಕೆ ಲೆಫ್ಟ್ಗೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ. ಬಸ್ಸು ಫೆಸಿಲಿಟೀಸ್ ಎಲ್ಲ ಇದೆ, ಆರಾಮಾಗಿ ಬಂದೋಗ್ರಿ. ಇಲ್ಲಿಗೆ ಒಂದು ಸಲ ಬನ್ನಿರಿ, ಆಮೇಲೆ ನೀವೇ ಹೇಳ್ತೀರಾ. ನಾನು ಹೇಳಿದ ಆಂಜನೇಯ ಸ್ವಾಮಿ ಟೆಂಪಲ್ಲು ಇದೆ ಚಿಕ್ಕದು. ಇದಕ್ಕೆ ಬಂದು ನೋಡಿ, ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ಸೊ ಇಲ್ಲಿ ಲೆಫ್ಟ್ ಕಾಣಿಸ್ತಾ ಇರೋದು ಫಸ್ಟ್ ಇದ್ದಿದ್ದು ದೇವಸ್ಥಾನ, ಚಿಕ್ಕದು. ಇವಾಗ ಇಲ್ಲಿ ದೊಡ್ಡದಾಗ್ತಾಯಿದೆ. ಸೊ ಇದೇ ದೇವಸ್ಥಾನ. ನಾನು ಹೇಳಿದೆ ಗೊತ್ತಾ ಮನೆ ನೋಡ್ರಿ, ಆ ಮನೆ ಅದೇನೆ, ಆ ತಾತ ಇದ್ದಿದ್ದು ಮನೆ. ಆಮೇಲೆ ಬೆಟ್ಟ.